ನಾವು ಆಲ್ಫಾ ಟೀಮ್ ಜೊತೆ ಮಾತಾಡ್ತಾ ಇದ್ವಿ. ಈಗ ಈ ಸಿನಿಮಾದ ಮತ್ತೊಬ್ಬರು ನಾಯಕಿ ಅಯಾನ ಅವರಿದ್ದಾರೆ. ಅಯಾನ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಸೂಪರ್. ನೀವು? ಚೆನ್ನಾಗಿದ್ದೀನಿ. ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ತುಂಬಾ ಖಡಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಪಾತ್ರದ ಬಗ್ಗೆ ಹೇಳೋದಾದರೆ? ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಮೊದಲನೇದಾಗಿ ಐ ಆಮ್ ಪ್ಲೇಯಿಂಗ್ ಅ ಕಾಪ್ ಇನ್ ದ ಫಿಲ್ಮ್. ಫಸ್ಟ್ ಎವರ್ ಟೈಮ್ ಐ ಆಮ್ ಪ್ಲೇಯಿಂಗ್ ಅ ಕಾಪ್ ಆ್ಯಂಡ್ ಐ ವಾಸ್ ರಿಯಲಿ ಎಕ್ಸೈಟೆಡ್. ಮುಂಚೆ ಹಿಂದಿನ ಸಿನಿಮಾದಲ್ಲಿ ಒಂದು ಗರ್ಲ್ ನೆಕ್ಸ್ಟ್ ಡೋರ್, ವೆರಿ ಸಾಫ್ಟ್ ಗರ್ಲ್ ಕ್ಯಾರೆಕ್ಟರ್, ಆ ಥರದ್ದೇ ಬರ್ತಾ ಇತ್ತು. ವಿಜಯ್ ಸರ್ ಅದು ಹೇಗೆ ನನ್ನನ್ನು ಈ ಒಂದು ಕಾಪ್ ಪಾತ್ರದಲ್ಲಿ ಇಮ್ಯಾಜಿನ್ ಮಾಡಿದ್ರೂ ಗೊತ್ತಿಲ್ಲ. ಬಟ್ ದೆನ್ ವೆನ್ ಹಿ ನರೇಟೆಡ್ ಮೀ ದ ಸ್ಕ್ರಿಪ್ಟ್, ತುಂಬಾ ನನಗೆ ಎಕ್ಸೈಟೆಡ್ ಆಗಿದ್ದೆ. ಲೈಕ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಡೂ ದಿಸ್ ಅಂತ. ಸೊ ಅನುರಾಧ ಅಂತ ಪಾತ್ರದ ಹೆಸರು. ಶಿ ಈಸ್ ಅ ವೆರಿ ಬೋಲ್ಡ್, ಅಟ್ ದ ಸೇಮ್ ಟೈಮ್ ಶಿ ಈಸ್ ವೆರಿ ಸೆಲ್ಫ್ಲೆಸ್, ವೆರಿ ಇನ್ನಸೆಂಟ್, ಲಾಟ್ ಆಫ್ ಇನ್ನಸೆನ್ಸ್ ಅಂತಲೇ ಹೇಳ್ಬೋದು ಅನುರಾಧ ಕ್ಯಾರೆಕ್ಟರಲ್ಲಿ. ಮಿಸ್ಟರ್ ಬಿಗೂ ನನಗೂ ತುಂಬಾ ಕನೆಕ್ಷನ್ ಇದೆ ಸಿನಿಮಾದಲ್ಲಿ. ಕಾರ್ತಿಕ್ ಅಂತಾನೆ ಹೇಳಿ ಕಾರ್ತಿಕ್ಗೂ ನನ್ನ ಪಾತ್ರಕ್ಕೂ ಅನುರಾಧಗೂ ತುಂಬಾನೇ ಒಂದು ಕನೆಕ್ಷನ್ ಇದೆ. ದಾಟ್ ಯು ವಿಲ್ ಗೆಟ್ ಟು ಸಿ ಇನ್ ದ ಫಿಲ್ಮ್. ಈ ಸಿನಿಮಾದಲ್ಲಿ ಸಾಂಗ್ಸ್ ಕೂಡ ತುಂಬಾನೇ ರೀಚ್ ಆಗ್ತಾ ಇದೆ. ಅದರಲ್ಲೂ ರಾವ ರಾವ ಸಾಂಗ್ ತುಂಬ ಅಂದರೆ ನಿಮ್ಮದು ಸ್ಟೆಪ್ಸ್ ಎಲ್ಲ ತುಂಬ ವೈರಲ್ ಆಗ್ತಾ ಇದೆ. ಸೊ ಈ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ, ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಇದೆ ಈ ರಾವ ರಾವ. ರಾವ ರಾವ ಅಂದ್ರೆ ಏನು ಅಂತ ಫಸ್ಟ್ ಆಫ್ ಆಲ್? ಮೇಡಮ್, ರಾವ ರಾವ ಅಂದ್ರೆ ನೀವು ಸಾಂಗ್ ನೋಡಿದ್ರೆ ತಗೋಬಾ ಸೈಟ್ಸ್ ಆನ್ ದ ಲೈಟ್ಸ್, ತಗೋಬಾ ಸೈಟ್ಸ್, ರಾವಾಗ ಹಾಕ್ ರಾ. ಅದು ರಾವ ಸಾಂಗ್ಗೆ ರಾವ ರಾವ ಅಂತಾನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ವಿಜಯ್ ಸರ್, ಅನೂಪ್ ಸರ್ ಆ ತರ ಕೂತ್ಕೊಂಡು ಮಾತಾಡುವಾಗ ಏನಾದ್ರು ಒಂದು ಸ್ಪೆಷಲ್ ಆಗಿ ವರ್ಡ್ ಇರ್ಬೇಕಲ್ಲ. ಸುಮಾರು ವರ್ಡ್ಸ್ ಇದೆ ಇದ್ರಲ್ಲೇ. ಸೊ ಆ ತರ ರಾವಾಗ ಹಾಕು ಅನ್ನೋದನ್ನ ರಾವ 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 ಆ ತರ ಶುರು ಮಾಡಿದ್ರು. ಅದ್ರಲ್ಲೇ ನೋಡಿ, ಬ್ಯೂಟಿಫುಲ್ ಫ್ಲವರ್, ಯು ಆರ್ ಮೈ ಡಿಮೋರಾ ಅಂತೆಲ್ಲ ಇದೆ. ಡಿಮೋರಾ ಅಂದ್ರೆ ದ ಪ್ಲೇಸ್ ವೇರ್ ಯು ಸ್ಟೇ ಅಂತ. ಅವ್ರು ವಾಂಟೆಡ್ಲಿ ಒಂದು ಹೊಸ ವರ್ಡುನು ಇಡಬೇಕು, ಜನ ಹುಡುಕ್ಬೇಕು ಆ ತರ. ಡಿಮೋರಾ ಅಂದ್ರೆ ದ ಪ್ಲೇಸ್ ವೇರ್ ಯು ಸ್ಟೇ ಅಂತ. ಹಂಗಿದ್ರೆ ನೆಕ್ಸ್ಟ್ ಹುಡುಗರು ಪಾರ್ಟಿ ಮಾಡೋ ಟೈಮ್ ಅಲ್ಲಿ ಈ ಸಾಂಗ್ ಆಬ್ವಿಯಸ್ಲಿ ಪ್ಲೇ ಆಗುತ್ತೆ. ಆಲ್ರೆಡಿ ನಾನು ಹಾಕಿದ್ದಾದ್ಮೇಲೆ ಎಲ್ಲಾ ಕಡೆ ಬಾಯ್ಸ್ ಎಲ್ಲಾನು ಎಣ್ಣೆ ಹೊಡಿತಾ ಇದ್ರೆ ಸಾಂಗ್ ಹಾಕಿ ಒಂದು ವಿಡಿಯೋ ಕಳಿಸ್ತಾರೆ. ಅದು ನಾನು ಎಲ್ಲೂ ಆಲ್ಫಾದ ಫಿಲಮ್ ಪೇಜ್ ಅಲ್ಲಿ ಹಾಕೊಂಡ್ರು, ಏನೋ ಡ್ಯಾನ್ಸ್ ಮಾಡಿ ಒಂದು ಹಾಕೋ ತರ ಇಲ್ಲ. ನಾನು ಒಂದ್ 2 ಡೈರೆಕ್ಟರ್ ಕಳಿಸಿ ಹಾಕ್ಬೋದು ಅಂತ, ಬೇಡ ಸುಮ್ಮನೆ. ಈಗ ಈ ಸಿನಿಮಾಗೆ ಪಾಲಿಟಿಷಿಯನ್ಸ್ ಕೂಡ ಸಪೋರ್ಟ್ ಮಾಡಿದ್ರು. ನೀವು ಶ್ರೀರಾಮುಲು ಅವರನ್ನ ಮೀಟ್ ಮಾಡಿದ್ರಿ. ಅವರು ಟೀಸರ್ ನೋಡಿ ಏನ್ ಹೇಳಿದ್ರು? ನಾವು ಈ ಪ್ರಮೋಷನ್ಸ್ ಎಲ್ಲ ಆ ಕಡೆ ಹೋದಾಗ ತುಂಬಾ ಒಳ್ಳೆ ಸ್ನೇಹಿತರಿದ್ದಾರೆ. ಅವರು ಮನು ಅವರೆಲ್ಲ ಅಲ್ಲಿ ಹೋದಾಗ ಹಂಗೆ ಫೋನ್ ಮಾಡಿದ್ರು. ಅಲ್ಲಿ ಆ ಕಾಲೇಜಸ್ ಪರ್ಮಿಷನ್ಸ್ ಏನೋ ಬೇಕಾಗುತ್ತಲ್ಲ, ಹೆಂಗೋ ಆ ಊರಿಗೆ ಬಂದಿದ್ದೀರಿ, ಅಲ್ಲಿಂದ ನಮ್ಮ ಫ್ರೆಂಡ್ಸ್ನ ಸ್ನೇಹಿತರನ್ನ ಮೀಟ್ ಮಾಡ್ಸೋಣ ಅಂತೇಳಿ ಆಗ ಹೋದಾಗ ಶ್ರೀರಾಮುಲು ಸರ್ನ ಅವತ್ತು ಮೀಟ್ ಮಾಡಿದ್ರಿ. ಭೇಟಿ ಆದಾಗ ಅವರು ಇಮಿಡಿಯೇಟ್ ಮನೆಗೆ ಕರ್ಕೊಂಡು ಹೋದ್ರು. ಮನೆ ಒಳಗಡೆ ಅವ್ರು ಟಿವಿನಲ್ಲಿ ಹಾಕಿ ತುಂಬಾ ಚೆನ್ನಾಗಿ ನೋಡಿದ್ರು. ತುಂಬಾ ನನಗೂ ಗೊತ್ತಿದ್ದಿಲ್ಲ, ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ತುಂಬ ಸಕ್ಕತ್ತಾಗಿದೆ ಬ್ರದರ್, ತುಂಬ ಚೆನ್ನಾಗಿದೆ ಅಂತೇಳಿ ಎಂಜಾಯ್ ಮಾಡಿದ್ರು ಅವ್ರನ್ನು. ಟೀಸರ್ಗೆ ಆಲ್ರೆಡಿ ಒಂಥರ ತುಂಬ ಚೆನ್ನಾಗಿದೆ. ಈಗ ತೆಲುಗುನಲ್ಲೂ ಬರ್ಬೋದಲ್ಲ, ನಮ್ಮ ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ಇಲ್ಲೂ ತೆಲುಗುಗೆ ಯಾರು ಕೇಳಿಲ್ವಾ, ಅದರಲ್ಲೂ ಮಾಡಿ ಅಂತೆಲ್ಲ ಅಂತಿದ್ರು. ಆಗ ನೋಡೋಣ ಸರ್ ರಿಲೀಸ್ ಆದ್ಮೇಲೆ ಅಂತ ಅನ್ಕೊಂತಾ ಇದ್ವಿ. ಅದೇ ತರ ಹೌದು ಮೇಡಮ್, ಟೀಸರ್ ಟ್ರೈಲರ್ ಎಲ್ಲ ನೋಡಿದ್ದಾದ್ಮೇಲೆ, ಟ್ರೈಲರ್ ಅಂದ್ರೆ ಟೀಸರ್ ಸಾಂಗ್ಸ್ಗೆ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿ, ಇಲ್ಲ ನಾವು ತೆಲುಗುನವ್ರು ರಿಲೀಸ್ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದಾರೆ. ಮಿನಿಮಮ್ 100 ಥಿಯೇಟರ್ಸ್, ಮೋರ್ ದೆನ್ 100 ಥಿಯೇಟರ್ಸ್ ನಿಮ್ಗೆ ಬೇರೆ ಕಡೆ ನಮ್ಮ ಕನ್ನಡ ಸಿನಿಮಾನ, ಅದು ಹೊಸಬರ್ದು, ಹಂಗೆ ಮಾಡಿದಾಗ ಗೊತ್ತಾಯ್ತು. ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು. ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀವಿ ಸರ್, ಈ ತರ ಟ್ರೈಲರು ನಮ್ಗೆ ಏನ್ ಬೇಕು, ಹೊಸಬರು ಹಳಬರು ಕಂಟೆಂಟ್ ಸಖತ್ತಾಗಿ ಮಾಡಿದೀರಾ ಸಿನಿಮಾನ. ಕಾರ್ತಿಕ್ ಅವರೇ, ತೆಲುಗು ವರ್ಷನ್ ನೋಡಿದಾಗ ಏನ್ ಅನ್ನಿಸ್ತು ನಿಮಗೆ? ಸೊ ಅಲ್ಲೆಲ್ಲ ಫಸ್ಟ್ ಆಫ್ ಆಲ್ ಥಿಯೇಟರ್ ಸಿಗೋದೇ ಕಷ್ಟ. ಇನ್ನು 100 ಸ್ಕ್ರೀನ್ಸ್ ಅಂತಂದರೆ ಅವ್ರಿಗೆ ಎಷ್ಟು ಇಷ್ಟ ಆಗಿರಬೇಕು ಡಿಸ್ಟ್ರಿಬ್ಯೂಟ್ ಮಾಡೋರಿಗೆ ಅಂತ. ಸೊ ಒಂದು ಒಳ್ಳೆ ನೇಮ್ ಮಾಡಿರುವಂಥ ಡಿಸ್ಟ್ರಿಬ್ಯೂಷನ್ ಸಿಕ್ಕಿರೋದು. ಸೊ ಇಟ್ಸ್ ಅ ಪ್ರೌಡ್ ಫೀಲಿಂಗ್ ಆ್ಯಕ್ಚುಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.